ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅರಿಶಿಣದ ಎಲೆಯಲ್ಲಿ ಮಾಡುವಂಥ ಪಾತೋಳಿ ಅಂತ ನಾವು ಮಾಡ್ತೀವಿ. ಇದು ಹೆಚ್ಚಾಗಿ ಗೌರಿ ಹಬ್ಬದ ದಿವಸ ಮಾಡ್ತಾರೆ. ಈ ಸೀಸನಲ್ಲೆಲ್ಲ ಈ ಅರಿಶಿಣದ ಎಲೆ ಸಿಗುತ್ತೆ. ಅದರಲ್ಲಿ ಮಾಡುವಂಥ ಒಂದು ಸಿಹಿ ತಿಂಡಿ ಇದು ಪಾತೋಳಿ ಅಂತ ನಾವು ಇದಕ್ಕೆ ಹೇಳ್ತೀವಿ. ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ. ಇದು ತುಂಬ ಥರದಲ್ಲಿ ಮಾಡ್ತಾರೆ. ಇದು ಅರಿಶಿಣದೆಲೆ ನೋಡಿ, ಇದು ಅರಿಶಿಣದೆಲೆಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಈ ಥರ ಇದನ್ನು ಒಂದು ಬಟ್ಟೆಯಿಂದ ನೀರು ಹೋಗೋಕ್ಕೆ, ಅದರಲ್ಲಿ ನೀರು ತೊಳ್ಕೊಂಡಿರೋ ನೀರು ಹೋಗೋದಕ್ಕೆ, ಅಂದರೆ ಒಂಥರ ಒಣ ಎಲೆ ಮಾಡ್ಕೊಳ್ಳೋಕ್ಕೆ ಅದನ್ನು ಸ್ವಲ್ಪ ಬಟ್ಟೆಯಿಂದ ಒರೆಸಿಟ್ಕೋಬೇಕು. ಚೆನ್ನಾಗಿ ಎಲ್ಲ ಎಲೆಗಳನ್ನು ನೀಟಾಗಿ ಒರೆಸಿ ಇಟ್ಕೋಬೇಕು. ಇದು ತುಂಬ ಥರದಲ್ಲಿ 2-3 ಥರದಲ್ಲಿ ಮಾಡ್ತಾರೆ ಇದನ್ನು. ನಾನಿವತ್ತು ಒಂದು ರವೆ ಯೂಸ್ ಮಾಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿ ಕಾಯಿ ಹಾಕಿ ರುಬ್ಬಿಟ್ಟು ಆ ಥರದಲ್ಲೂ ಮಾಡ್ತಾರೆ. ನಾನು ರವೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇವತ್ತು. ಇದನ್ನು ನೋಡಿ, ಈಗ ತುದಿಗಳನ್ನು ಕಟ್ ಮಾಡು, 2 ತುದಿಗಳನ್ನು ಕಟ್ ಮಾಡಿ ಇಟ್ಕೋಬೇಕು. ಎಲೆದು ಆ ಕಡೆ ತುದಿ, ಈ ಕಡೆ ತುದಿ. ಇದನ್ನು ಎಸಿಬಾರ್ದು. ಇದು ನಾವು ಚಪ್ಪೆ ಪಾಯಸ ಅಂತ ಮಾಡ್ತೀವಿ. ಅದರಲ್ಲಿ ಹಾಕಿಬಿಟ್ಟು ಈ ಪೀಸ್ಗಳನ್ನು ಅದರಲ್ಲಿ ಹಾಕಿಬಿಟ್ಟು ಪಾಯಸನ ಕುದಿಸಿದ್ರೆ ಚೆನ್ನಾಗಾಗುತ್ತೆ. ಇದು ನೋಡಿ, ಇದು ಪೀಸನ್ನು ಇಟ್ಕೋಬೇಕು. ಇದನ್ನು ಇಟ್ಕೊಂಡು ಪಾಯಸ ನಮಗೆ ಎಷ್ಟೋ ದಿವಸ ಇಟ್ಕೋಬೋದು ಇದನ್ನು. ಹಾಗೆಯೇ ಇದನ್ನು ಈಗ 2 ದೊಡ್ಡದು ಒಂದೇ ಬೇಕಾದರೂ ಮಾಡ್ಕೋಬೋದು. ನಾವು ಸ್ವಲ್ಪ ಚಿಕ್ಕದಾಗಿ 2 ಪೀಸ್ ಮಾಡಿಕೊಂಡು ಚಿಕ್ಕದಾಗಿ ಮಾಡ್ಕೋತೀನಿ. ಬೇಕಾದ್ರೆ ದೊಡ್ಡದಾಗಿ ಹಾಗೇನೂ ಮಾಡ್ಕೋಬೋದು. ಜಾಸ್ತಿ ಜನ ಇದ್ದಾರೆ ಅಂತಂದರೆ ದೊಡ್ಡ ಪಾತೋಳಿಗಳನ್ನು ಮಾಡ್ಕೋಬೋದು. ನೋಡಿ, ಇಷ್ಟು ಸೈಜಲ್ಲಿ ನಾನು ಮಾಡ್ತಾಯಿದ್ದೀನಿ ಪಾತೋಳಿಗಳನ್ನು. ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು 2 ತುದಿಗಳನ್ನು ಕಟ್ ಮಾಡಿಕೊಂಡು, ಈ ಎಲೆಗಳು ತುಂಬ ದಿವಸದ ತನಕ ಇಟ್ಕೋಬೋದು. ಹಾಗೆಯೇ ಒಂದು ಕವರಲ್ಲಿ ಹಾಕಿಬಿಟ್ಟು ಅಥವಾ ಡಬ್ಬದಲ್ಲಿ ಹಾಕಿ ಇಟ್ಟರೆ ತುಂಬ ದಿವಸದ ತನಕ ಹಾಗೆ ಉಳ್ಕೋತವೆ. ಹಾಗಾಗಿ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಈಗ ನೋಡಿ, ನಾನು ಇದಕ್ಕೆ 1 ಲೋಟ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. 3/4 ಲೋಟ ಬೇಕಿದ್ರೂ ತೊಗೋಬೋದು. ಸ್ವಲ್ಪ ಚಪ್ಪೆ ಬೇಕು ಅಂದರೆ 3/4 ಲೋಟ ಹಾಕಿದ್ರೂ ನಡೆಯುತ್ತೆ. ಇದು 1 ಲೋಟ ಕಾಯಿ ತುರಿ ತೊಗೊಂಡಿದ್ದೀನಿ. 1 ಫುಲ್ ಲೋಟ ಕಾಯಿ ತುರಿ ತೊಗೊಂಡಿದ್ದೀನಿ. 1 ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 5 ಯಾಲಕ್ಕಿನ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಹಾಕೋದಕ್ಕೆ ಇಟ್ಕೋತೀನಿ. ಇವಿಷ್ಟು ಇದಕ್ಕೆ ಬೇಕಾಗಿರೋ ಸಾಮಾನುಗಳು. ಇದು ಬೆಲ್ಲನ ಬೇಕಾದ್ರೆ 3/4 ಲೋಟ ಬೇಕಿದ್ರೂ ತೊಗೋಬೋದು. ನಾನು 1 ಲೋಟ ತೊಗೊಂಡಿದ್ದೀನಿ. ಇವಾಗ ಫಸ್ಟು ನಾವು ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ಇದಕ್ಕೆ ಉಪ್ಪು ಸ್ವಲ್ಪ ಹಾಕಿ, ಬೇಕಾದರೆ 1 ಸ್ಪೂನು ಸಕ್ಕರೆನೂ ಹಾಕ್ಕೋಬೋದು. ನಾನು ಇದರಲ್ಲಿ ಹಾಕಿಲ್ಲ, ಬೇಕಾದರೆ ಹಾಕ್ಕೋಬೋದು ಸಕ್ಕರೆನ. ಇದನ್ನು ರವೆನೂ ಹಾಕಿಬಿಟ್ಟು ಅದಕ್ಕೆ ಬೇಕಾದರೆ ನಾನು ತುಪ್ಪ 1 ಸ್ಪೂನ್ ಹಾಕಿದ್ದೀನಿ. ಇದು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟು 1 ಸ್ಪೂನ್ ತೆಗೆದಿಟ್ಟಿದ್ನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಬೇಕಾದರೆ 1 ಸ್ಪೂನ್ ತುಪ್ಪ ಹಾಕ್ಕೋಬೋದು, ಬೇಡ ಅನಿಸಿದರೆ ಹಾಗೇ ಕಲಿಸ್ಕೋಬೋದು. ನಾನು 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ನೀರನ್ನು ಹಾಕ್ಕೊಂಬಿಟ್ಟು ಚಪಾತಿ ಹಿಟ್ಟು ಥರ ಕಲಸಿಟ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ಚೆನ್ನಾಗಿ ಇದು ನೆನ್ಕೋಬೇಕು ನೀರಲ್ಲಿ. ಒಂದು ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕು. ಆ ಥರ ಗಟ್ಟಿಯಾಗಿ ನಾದಿ ಚೆನ್ನಾಗಿ ಕಲಿಸ್ಕೋಬೇಕು. ಆವಾಗ ಚೆನ್ನಾಗಿ ನಾದಿ ಕಲಿಸಿದ್ರೆ ತೆಳುವಾಗಿ ಲಟ್ಟಿಸೋದಕ್ಕೆ ಆಗುತ್ತೆ. ಈಗ ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾದರೂ ಹಾಕಿಡ್ಬೋದು. ತುಪ್ಪ ನಾನು ಹಾಕಿಡ್ತಾಯಿದ್ದೀನಿ. ಮೇಲ್ಗಡೆ ಎಣ್ಣೆನ ಬೇಕಾದರೂ ಹಾಕಿಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಅದು ನೆನೆಯೋದಕ್ಕೆ ಬಿಟ್ಟುಬಿಡಬೇಕು. ಆಗ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಅದು ಹಿಟ್ಟು. ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಡೋದು. ಆಮೇಲೆ ಈಗ ಬೆಲ್ಲದ ಹೂರಣ ಮಾಡ್ಕೋಬೇಕು. ಇದು 1 ಸ್ಪೂನು ಬೆಲ್ಲ 1 ಸ್ಪೂನು ತುಪ್ಪ ಹಾಕಿಬಿಟ್ಟು ಬಾಣಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಬೇಕು ಅದನ್ನು. ಆಮೇಲೆ ಅದರಲ್ಲಿ ಬೆಲ್ಲ ಹಾಕಿ ಕಾಯಿ ತುರಿನೂ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ಟು, ಅದು ಒಂಥರ ಬೆಲ್ಲನ ಪಾಕ ಆ ಥರ ಏನಲ್ಲ. ಇದು ಬೆಲ್ಲ ಹಾಗೇ ಹಸಿದು ಹಾಕಿದರೆ ಅದರಲ್ಲಿ ಆ ಥರ ನೀರಾಗಿ ಇಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಇದೆರಡನ್ನೂ ಸ್ವಲ್ಪ ಕೈ ಆಡಿಸ್ಬಿಟ್ಟು ಗಟ್ಟಿ ಮಾಡ್ಕೊಳ್ಳೋದು. ಇದಕ್ಕೆ ಯಾಲಕ್ಕಿ ಪುಡಿ ಮಾಡ್ಕೊಂಡು ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ
ತಿರ್ಗಾ ಹಬ್ಬದ ದಿವಸ ಮಾಡೋದಿರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದಿಷ್ಟನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆರೋದಕ್ಕೆ ಬಿಟ್ಕೊಳ್ಬೇಕು. ಅಷ್ಟು ತೆಗೆದು ಸುಮಾರಷ್ಟು ಆಗಿದೆ, ಪರವಾಗಿಲ್ಲ. ಪಾತ್ರೆಯಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಈಗ ಅದನ್ನು ಇದು ಹಿಟ್ಟನ್ನು ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ನೋಡ್ಕೊಳ್ಳೋಣ. ಇದು ನಮಗೆ ಇದು ಜಾಲರಿ ಥರ ತೂತ ಇರೋ ಪ್ಲೇಟ್ಗಳು ಸಿಕ್ಕತ್ತಲ್ಲ, ತೂತ ಇರೋದು ಸ್ಟೀಮ್ ಮಾಡೋದಕ್ಕೋಸ್ಕರ ನಾವು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಸ್ಟೀಮ್ ಮಾಡ್ತೀವಲ್ಲ, ಅದೇ ಪಾತ್ರೆಯಲ್ಲಿ ಈ ಪ್ಲೇಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಎಲ್ಲ ಪಾತ್ರೋಳಿಗಳನ್ನು ಹಾಕ್ಕೊಂಡು ಸ್ಟೀಮ್ ಮಾಡಿ ಇಟ್ಕೊಳ್ಳೋದು ಅದನ್ನು. ಈಗ ನಾವು ಈ ಹಿಟ್ಟನ್ನು ನಾದ್ಕೊಂಡಿದ್ದೀವಲ್ಲ, ಈಗ ನೋಡಿ ಈ ಎಲೆ ಮೇಲಕ್ಕೆ ಸ್ವಲ್ಪ ತುಪ್ಪನ ಕರಗಿಸಿರೋ ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ಹಚ್ಚಬೇಕು. ಇಲ್ಲದೇ ಇದ್ದರೆ ಅದು ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನಕ್ಕೆ ಬಿಡಿಸ್ಕೋಬೇಕಾಗತ್ತೆ. ಈಗ ತುಪ್ಪ ಹಾಕಿ ಹಾಕೋದ್ರಿಂದ ಅದು ನಾವು ಬಿಡಿಸ್ಬೇಕಂತಲೇ ಇಲ್ಲ, ಅದಾಗೆ ಬಿಡಿಸ್ಕೊಂಬಂದ್ಬಿಡುತ್ತೆ. ಆ ಥರ ಚೆನ್ನಾಗಿ ಆಗುತ್ತೆ. ತುಪ್ಪದ ಘಮನೂ ಬರುತ್ತೆ, ಪಾತ್ರೋಳಿಗಳಿಗೆ ತುಪ್ಪದ ಘಮನೂ ಬರುತ್ತೆ, ಬಿಡಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈಗ ನಾನು ಹಿಟ್ಟು ಕಲಸಿದ ರವೆದು ಹಿಟ್ಟು ಚೆನ್ನಾಗಿ ಇದಾಗಿದೆ, ನೀರಲ್ಲಿ ಚೆನ್ನಾಗಿ ನೀರು ಎಳ್ಕೊಂಡು ಚೆನ್ನಾಗಿ ಹಿಟ್ಟು ಬಂದಿದೆ. ಇದು ಈಗ ಚಿಕ್ಕ ಚಿಕ್ಕ ಉಂಡೆಗಳು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಉಂಡೆಗಳು ಮಾಡಿಕೊಂಡು ತೆಳ್ಳಗೆ ಲಟ್ಟಿಸ್ಕೋಬೇಕು. ಇದು ಹಿಟ್ಟೇನು ಹಾಕ್ಕೋಬಾರ್ದು, ಒಂದು ಸ್ವಲ್ಪ ತುಪ್ಪನೇ ಕೈಗೆ ಹಚ್ಕೊಂಡ್ಬಿಟ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತಿದು. ಇಷ್ಟು ಸ್ವಲ್ಪ ಉದ್ದ ಆಕಾರದಲ್ಲಿ ರೌಂಡ್ ಮಾಡೋದಕ್ಕಿಂತ ಉದ್ದುದ್ದವಾಗಿ ಸ್ವಲ್ಪ ಲಟ್ಟಿಸ್ಕೋಬೇಕು. ಬೇಕಾದ್ರೆ ನಿಮ್ಗೆ ಸೈಡಲ್ಲಿ ಶೇಪ್ ಬೇಕು ಅಂದರೆ ಅದನ್ನು ಕಟ್ ಮಾಡ್ಕೋಬೋದು. ಒಳ್ಳೆ ಶೇಪ್ ಬೇಕು ಅಂದರೆ ಸ್ವಲ್ಪ ಕಟ್ ಮಾಡಿಕೊಂಡು ಶೇಪ್ ತರಿಸ್ಕೋಬೋದು ಬೇಕಾದರೆ. ಈ ಥರ ನಾನು ಹಾಗೆ ಹಾಕಿದ್ದೀನಿ. ಅದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿ ಆಗಿ ಆದ್ರೂ ಮಧ್ಯದಲ್ಲಿ ನಾವು ಮಾಡಿದ್ವಲ್ಲ ಪೂರ್ಣ ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಈ ಥರ ಮಡಚಿಬಿಟ್ಟು ರೆಡಿ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಇದು ಪ್ಲೇಟಲ್ಲಿ ಹಾಕಿ ಮಡಚಿಬಿಟ್ಟು ಆ ಥರ ಇಟ್ಕೋಬೇಕು. ಹೀಗೆ ಚೆನ್ನಾಗಿ ಮಾಡಿಕೊಂಡು ಎಣ್ಣೆ ತುಪ್ಪನ ಸ್ವಲ್ಪ ಕೈಯಲ್ಲಿ ಹಚ್ಕೊಂಡ್ಬಿಟ್ಟು ಈ ಥರ ಮಾಡಿಕೊಂಡು ಇಟ್ಕೋಬೇಕು. ತೆಳ್ಳಗೆ ಲಟ್ಟಿಸ್ಕೊಂಡು ಮಾಡ್ಕೋಬೇಕು. ಇದು ಉದ್ದುದ್ದಕ್ಕೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಆಗತ್ತೆ. ಇದು ತೆಳ್ಳಗೆ ಲಟ್ಟಿಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು. ಇದನ್ನು ಈ ಥರ ಕೆಲವರು ಅಕ್ಕಿ ಮತ್ತು ಕಾಯಿ ರುಬ್ಬಿಬಿಟ್ಟು ಅದನ್ನು ಇದು ಕುಕ್ಕರಿಸ್ಕೊಂಡ್ಬಿಟ್ಟು ಅದ್ರದ್ದು ಉಂಡೆಗಳು ಮಾಡಿಬಿಟ್ಟು ಲಟ್ಟಿಸ್ಕೊಂಡು ಮಾಡ್ತಾರೆ. ಆ ಥರನೂ ಮಾಡ್ತಾರೆ. ಅಂದರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಕೆಲವ್ರು ಬರೀ ಮೈದಾ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಆ ಥರ ಮಾಡ್ತಾರೆ. ಸ್ವಲ್ಪ ಅಕ್ಕಿ ಕಾಯಿ ರುಬ್ಬಿಟ್ಟು ಹಿಟ್ಟು ಮಾಡಿಕೊಂಡು ಆ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಅದ್ರ ಮೇಲೆ ಎಲೆ ಮೇಲೆ ಸೌಟಿಂದ ಹಾಕ್ಕೊಂಡು ಆ ಥರನೂ ಮಾಡ್ತಾರೆ. ನಾನು ಈ ಸರ್ತಿ ಈ ಥರ ತೋರಿಸ್ತೀನಿ, ನೆಕ್ಸ್ಟಿಗೆ ಇನ್ನೊಂದು ಥರ ತೋರಿಸ್ತೀನಿ. ಈ ಥರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಕಾದರೆ ಮಾಡ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಬೇಕಾದರೆ ಪುಟಾಣಿ ಪುಡಿನೂ ಸೇರಿಸ್ಕೋಬೋದು. ಪುಟಾಣಿನ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಥರನೂ ಬೇಕಾದರೆ ಮಾಡ್ಬೋದು. ಈ ಕಾಯಿ ಜೊತೆಯಲ್ಲಿ ಪುಟಾಣಿ ಪುಡಿನ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಅದ್ರಲ್ಲಿ ತುಂಬ್ಕೋಬೋದು. ಆ ಥರನೂ ಮಾಡ್ಕೋಬೋದು. ಇವಾಗೆಲ್ಲ ರೆಡಿಯಾಗಿದೆ ನೋಡಿ. ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸೋದಕ್ಕೆ ಇಟ್ಟಿದ್ದೆ. ಅದರಲ್ಲಿ ಇವಾಗ ನಾನು ರೆಡಿ ಮಾಡ್ಕೊಂಡಿರೋದಷ್ಟು ಪಾತೋಳಿಗಳನ್ನು ಇಡ್ತಾಯಿದ್ದೀನಿ. ಇದನ್ನು 20 ನಿಮಿಷ ಇದರಲ್ಲಿ ಸ್ಟೀಮ್ ಮಾಡಬೇಕು. 20 ನಿಮಿಷ ಸ್ಟೀಮ್ ಮಾಡಿದ್ರೆ ಇದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು 20 ನಿಮಿಷ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬೆಂದ್ಕೊಂಡು ಚೆನ್ನಾಗಿ ಎಷ್ಟು ಘಮ ಘಮ ಅಂತ ಅರಿಶಿಣದ ಎಲೆದು ಎಷ್ಟು ಚೆನ್ನಾಗಿ ಸ್ಮೆಲ್ ಪರಿಮಳ ಬರ್ತಾ ಇರುತ್ತೆ. ಕ್ಷಮಿಸಿ, ನನಗೆ ಶೀತ ಆಗಿದೆ ತುಂಬ. ನೋಡಿ, ನಮ್ಮ ಪಾತೋಳಿ ರೆಡಿ ಆಯಿತು. ಥ್ಯಾಂಕ್ ಯು, ಧನ್ಯವಾದಗಳು.